ಗುಲ್ಬರ್ಗ ನಗರದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತು ವಿಶೇಷವಾಗಿ ನಮ್ಮ ಮುಸ್ಲಿಂ ಬಾಂಧವರೇ, ಈ ಸಂದರ್ಭದಲ್ಲಿ ನಮ್ಮ ಈ ಮಹಾ ದೇವಾಲಯ ಮಾತೆ ಮರಿಯಮ್ಮನವರ ದೇವಾಲಯ, ಪ್ರಧಾನ ದೇವಾಲಯ, ಇಲ್ಲಿ ಇಫ್ತಾರ್ ಕೂಟವಿತ್ತು. ಈ ಇಫ್ತಾರ್ ಕೂಟದಲ್ಲಿ ಬಹಳಷ್ಟು ನಮ್ಮ ಸಹೋದರ ಸಹೋದರಿಯರು ಇಲ್ಲಿ ಒಟ್ಟು ಸೇರಿದ್ದರು. ಈ ಇಫ್ತಾರ್ ಕೂಟವನ್ನು ನಮ್ಮ ಅಂತರ್ಧರ್ಮೀಯ ಶಾಂತಿ ಸೌಹಾರ್ದ ವೇದಿಕೆ ಇದು ಯೋಜನೆ ಮಾಡಲಾಗಿತ್ತು. ನಮ್ಮ ಕರೆಗೆ ಹೋಗೊಟ್ಟು ಬಂದ ಎಲ್ಲವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. मजहब नहीं सिखा था आपस में बैर रखना, हिंदी है हम वतन है हिंदुस्तान हमारा, कुल ला इलाहा इल्लल्लाह तुफ्लिहून। आज इंटर रिलीजन ट्रस्ट की तरफ से आज गुलबर्गा के चर्च में एक बहुत बेहतरीन इफ्तारी का एहतमाम किया गया था, जहां पर हिंदू, मुस्लिम, सिख, ईसाई तमाम धर्म के तमाम जाति के लोगों ने इस इफ्तारी में शिरकत किया और प्रार्थना की कि अल्लाह इस मुल्क को अमन का गहवारा बना। इस दुआ के साथ इस आयोजन का समाप्ति हुआ। इसलिए हम तमाम धर्म के लोगों से उम्मीद करते हैं कि एक दूसरे के साथ भाईचारे के साथ अपनी ज़िंदगी को गुजारते हुए इस मुल्क को फिर से हम सोने की चिड़िया बनाने की कोशिश करें। ಭಾರತ ವೇದಿಕೆಯ ವತಿಯಿಂದ ಈ ಒಂದು ಇಫ್ತಾರ್ ಒಂದು ಕೂಟವನ್ನು ನಾವು ಆಯೋಜಿಸಿದ್ದೇವೆ. ನಮ್ಗೆ ಬಹಳ ಸಂತೋಷ. ಇವತ್ತು ಬಹಳ ಜನರು ನಮ್ಮ ಮುಸ್ಲಿಂ ಬ್ರದರ್ಸ್, ಹಿಂದೂಸ್, ಸಿಖ್ಸ್, ಕ್ರೈಸ್ತರು ಎಲ್ಲರೂ ಈ ಒಂದು ಕೂಟದಲ್ಲಿ ಭಾಗಿಯಾದದ್ದು ಬಹಳ ಸಂತೋಷವಾಯಿತು. ನಾವೆಲ್ಲರೂ ಸಹೋದರರು, ನಾವೆಲ್ಲರೂ ಅದೇ ತಂದೆ ತಾಯಿಯ ಮಕ್ಕಳು, ಬ್ರಾದರ್ಸ್. ಅದರಿಂದ ಪ್ರೀತಿಯಿಂದ ಭ್ರಾತೃತ್ವವನ್ನು ನಾವೆಲ್ಲರೂ ಜೀವಿಸಬೇಕು ಎಂಬ ಸಂದೇಶ ಈ ಒಂದು ಇಫ್ತಾರ್ ಕೂಟದಿಂದ ನಮಗೆ ಸಿಕ್ಕಿದೆ. ಭಾಗವಹಿಸಿದ ಎಲ್ಲರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಇವತ್ತಿನ ದಿನ ಬಹಳ ಉತ್ತಮವಾದ ದಿನ. ಸಮಾಜದಲ್ಲಿ ಸಮಾಜಮುಖಿಯಾಗಿ ನಾವು ಬೆಳೆಯಲಿಕ್ಕೆ ಪರಸ್ಪರ ಗೌರವದ ಮೂಲಕ ಕಲಬುರಗಿ ನಗರ ಒಂದು ಸೌಹಾರ್ದ, ಶಾಂತಿ ಸಂಕೇತವಾಗಿರ್ತಕ್ಕಂಥ ನಗರ. ಒಂದು ಕಡೆ ಶರಣಬಸವೇಶ್ವರ ದೇವಸ್ಥಾನ, ದಾಸೋಹ ದೇವಸ್ಥಾನ, ಪ್ರೀತಿ, ಮಮತೆ, ಅನ್ನದಾನ ಆಗ್ತಾ ಇದೆ. ಇನ್ನೊಂದು ಕಡೆ ಸೋಫಿ ಸಂತ ಖಾಜಾ ಬಂದೇನವಾಜದವರು ಇಡೀ ಜಗತ್ತಿಗೆ ಒಂದು ಸೋಫಿ ಸಂದೇಶ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಕಡೆ ಬುದ್ಧ ವಿಹಾರ, ಶಾಂತಿಯ ಚಿತ್ತದಿಂದ ನಗರ ಅಭಿವೃದ್ಧಿ ಆಗಲಿ. ಸೊ ಒಟ್ಟಾರೆಯಾಗಿ ನಾವು ಸಮಾಜಮುಖಿಯಾಗಿ ನಡೆಯುವ ಸಮಾಜಮುಖಿ ವಿಷಯಗಳನ್ನು ಇಫ್ತಾರ್ ಕೂಟದಲ್ಲಿ ವಿನಿಮಯ ಆದು ಪರಸ್ಪರ ಗೌರವದಿಂದ, ಉತ್ಸವದಿಂದ ಈ ಹಬ್ಬವನ್ನು ಆಚರಣೆ ಮಾಡುವ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಎಲ್ಲ ಸಮುದಾಯಗಳಿಂದ ಶುಭವಾಗಲಿ.